ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಅರ್ಜುನ್ ಅವರ 36 ಲಕ್ಷದ ಪೋರ್ಟ್ಫೋಲಿಯೋನ ನಾನು ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಇವರ ಪೋರ್ಟ್ಫೋಲಿಯೋದಲ್ಲಿ 35 ಸ್ಟಾಕ್ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಈ ಒಂದು ಇನ್ವೆಸ್ಟ್ಮೆಂಟ್ ಅನ್ನು ಅವರು ಲಾಂಗ್ ಟರ್ಮ್ಗೆ ಕಂಟಿನ್ಯೂ ಮಾಡಬೇಕು ಅಂತ ಕೂಡ ಇದ್ದಾರೆ. ಸೊ ಇವರ ಇನ್ವೆಸ್ಟ್ಮೆಂಟ್ನಲ್ಲಿ ಯಾವೆಲ್ಲ ಸ್ಟಾಕ್ಗಳು ಇದಾವೆ, ಹಾಗೆ ಎಷ್ಟು ಅಲೋಕೇಶನ್ ಅನ್ನ ಪ್ರತಿ ಸೆಕ್ಟರ್ ಅಲ್ಲಿ ಇವರು ಮಾಡಿದ್ದಾರೆ ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ರಿವ್ಯೂ ಮಾಡ್ತೀನಿ. ಸೊ ಇವರ ಟೋಟಲ್ ಇನ್ವೆಸ್ಟ್ಮೆಂಟ್ 35,78,000 ನಮಗೆ ನೋಡೋದಕ್ಕೆ ಸಿಗುತ್ತೆ. ಕರೆಂಟ್ ಮಾರ್ಕೆಟ್ ಪ್ರೈಸ್ ನಲ್ಲಿ ಇವರ ಟೋಟಲ್ ಪೋರ್ಟ್ಫೋಲಿಯೋ ವ್ಯಾಲ್ಯೂ 33,50,000 ಇದೆ. 2,35,000 ಲಾಸಸ್ ಇವರಿಗೆ ಇವತ್ತಿನ ದಿನದಲ್ಲಿ ಕಾಣಿಸ್ತಿದೆ. ಆಲ್ಮೋಸ್ಟ್ 6.5% ಪೋರ್ಟ್ಫೋಲಿಯೋ ನೆಗೆಟಿವ್ ಸೈಡ್ ಅಲ್ಲಿ ಇದೆ. ಯಾವೆಲ್ಲ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ಅಂತ ಅಬ್ಸರ್ವ್ ಮಾಡಿದಾಗ ಏಷ್ಯನ್ ಪೇಂಟ್ ಅಲ್ಲಿ ಇವರು 18 ಕ್ವಾಂಟಿಟಿ ಬೈ ಮಾಡ್ಕೊಂಡಿದ್ದಾರೆ. 51,000 ಇನ್ವೆಸ್ಟ್ಮೆಂಟ್ ಇದೆ. ಕರೆಂಟ್ ಮಾರ್ಕೆಟ್ ಪ್ರೈಸ್ ನಲ್ಲಿ ಇವರಿಗೆ 11,000 ಪ್ರಾಫಿಟ್ ಆಗ್ತಿದೆ. 21% ನ ಪ್ರಾಫಿಟ್ ನಲ್ಲಿ ಇವರು ಇದ್ದಾರೆ. ಅದಾನಿ ವಿಲ್ಮಾರಲ್ಲೂ ಕೂಡ ಒಳ್ಳೆ ಒಂದು ಲೆವೆಲ್ಸ್ ಅಲ್ಲಿ ಇವರು ಬೈಯಿಂಗ್ ಅನ್ನ ಮಾಡಿದ್ದಾರೆ. 469 ಆವರೇಜ್ ಪ್ರೈಸ್ ಕಾಣಿಸ್ತಿದೆ. 150 ಕ್ವಾಂಟಿಟಿ ಬೈ ಮಾಡ್ಕೊಂಡಿದ್ದಾರೆ. ಇಲ್ಲೂ ಕೂಡ 56% ಪ್ರಾಫಿಟ್ಸ್ ಇವರಿಗೆ ಆಗ್ತಾ ಇದೆ. ಹಾಗೆ ಕೆಮಿಕಲ್ ಸೆಕ್ಟರ್ನ ಸ್ಟಾಕ್ ಬಾಲಾಜಿ ಅಮೈನ್ಸ್ ಅಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಕಾಣಿಸ್ತಿದೆ. ಅಮೈನ್ ಸೆಕ್ಟರ್ ಅಲ್ಲಿ ಇದು ಕೂಡ ಒಳ್ಳೆ ಒಂದು ಸ್ಟಾಕ್ ಆಗಿರುತ್ತೆ. ಇಲ್ಲೂ ಕೂಡ 44,000 ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. 20% ಪ್ರಾಫಿಟ್ ಕಾಣಿಸ್ತಿದೆ. 15 ಕ್ವಾಂಟಿಟಿ ಬೈ ಮಾಡ್ಕೊಂಡಿದ್ದಾರೆ. ಡಿಪ್ಗಳಲ್ಲಿ ಸಿಕ್ಕಿದ್ರೆ ಇನ್ನಷ್ಟು ಕ್ವಾಂಟಿಟಿಯನ್ನು ಕೂಡ ನೀವು ಆಡ್ ಮಾಡಬಹುದಾಗುತ್ತೆ. ಶುಗರ್ ಸೆಕ್ಟರ್ ನಿಂದ ಬಲರಾಂಪುರ್ ಚೀನಿಯಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. 120 ಕ್ವಾಂಟಿಟಿ ಬೈ ಮಾಡಿದ್ದಾರೆ. 469 ಆವರೇಜ್ ಪ್ರೈಸ್ ನಲ್ಲಿ. ಶುಗರ್ ಸೆಕ್ಟರ್ ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಮೊಮೆಂಟಮ್ ಇದ್ದಾಗ ಈ ಒಂದು ಬೈಯಿಂಗ್ ಅನ್ನ ಮಾಡಿರಬಹುದು. ಬಟ್ ಈಗ ಶುಗರ್ ಸೆಕ್ಟರ್ ನಲ್ಲಿ ಸ್ವಲ್ಪ ಕರೆಕ್ಷನ್ ಕಾಣಿಸ್ತಿದೆ. ಆ ಒಂದು ರೀಸನ್ ಇಂದ ಬಲರಾಂಪುರ್ ಚೀನಿ ಸ್ಟಾಕ್ ನಲ್ಲಿ 28% ಲಾಸ್ ಇವತ್ತಿನ ದಿನದಲ್ಲಿ ಕಾಣಿಸ್ತಿದೆ. ಬಟ್ ಶುಗರ್ ಸೆಕ್ಟರ್ ನಲ್ಲಿ ಬಲರಾಂಪುರ್ ಚೀನಿ ಒಳ್ಳೆ ಒಂದು ಸ್ಟಾಕ್ ಆಗಿರುತ್ತೆ. ಖಂಡಿತವಾಗ್ಲೂ ಕಂಟಿನ್ಯೂ ಮಾಡಬಹುದು. ಹಾಗೆ ಭಾರತೀಯ ಏರ್ಟೆಲ್ ಅಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. 75 ಕ್ವಾಂಟಿಟಿ ಬೈ ಮಾಡಿದ್ದಾರೆ. 700 ಆವರೇಜ್ ಪ್ರೈಸ್ ನೋಡೋದಕ್ಕೆ ಸಿಗ್ತಿದೆ. ಸೊ ಇಲ್ಲಿ ಕೂಡ ಇವರಿಗೆ ಆಲ್ಮೋಸ್ಟ್ 4.5% ಪ್ರಾಫಿಟ್ ಆಗಿದೆ. ಭಾರತೀಯ ಏರ್ಟೆಲ್ ಕೂಡ ಟೆಲಿಕಾಂ ಸೆಕ್ಟರ್ ನಲ್ಲಿ ಒಳ್ಳೆ ಒಂದು ಸ್ಟಾಕ್ ಆಗಿರುತ್ತೆ. ಹಾಗೆ ಆಯಿಲ್ ಸೆಕ್ಟರ್ ಇಂದ BPCL ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. ಇಲ್ಲೂ ಕೂಡ 80,000 ಇನ್ವೆಸ್ಟ್ಮೆಂಟ್ ಕಾಣಿಸ್ತಿದೆ. ಮೇಜರ್ ಆಗಿ ಪ್ರೈವೇಟೈಸೇಷನ್ ನ್ಯೂಸ್ ನಿಂದ ತುಂಬಾನೇ ಸ್ಟಾಕ್ ರನ್ ಆಗಿತ್ತು. ಬಟ್ ಈಗ ಓವರ್ ಆಲ್ ಕ್ರೂಡ್ ಆಯಿಲ್ ಪ್ರೈಸಸ್ ಜಾಸ್ತಿ ಆಗಿರೋದ್ರಿಂದ ಸ್ಟಾಕ್ ನಲ್ಲಿ ಸ್ವಲ್ಪ ಕರೆಕ್ಷನ್ ಇದೆ. ಸೊ ಈ ಒಂದು ಸ್ಟಾಕ್ ಕೂಡ ಮತ್ತೆ ರಿಕವರ್ ಆಗುವ ಸಾಧ್ಯತೆ ಇರುತ್ತೆ. ಹಾಗೆ ಒಳ್ಳೆ ಒಂದು ಡಿವಿಡೆಂಡ್ ಅನ್ನ BPCL ಪೇ ಮಾಡ್ತಾರೆ. ಅದು ಕೂಡ ಒಂದು ಅಡ್ವಾಂಟೇಜ್ ಆಗುತ್ತೆ ಹೆಚ್ಚಿನ ಒಂದು ಕ್ವಾಂಟಿಟಿಯನ್ನು ನೀವು ಹೋಲ್ಡ್ ಮಾಡಿದಾಗ. ಹಾಗೆ ಈಸ್ ಮೈ ಟ್ರಿಪ್ ಅಲ್ಲೂ ಕೂಡ 174 ಕ್ವಾಂಟಿಟಿ ಇವರು ಆಡ್ ಮಾಡ್ಕೊಂಡಿದ್ದಾರೆ. 56,000 ಇನ್ವೆಸ್ಟ್ಮೆಂಟ್ ಕಾಣಿಸ್ತಿದೆ. ಈ ಒಂದು ಸ್ಟಾಕ್ ನಿಂದ ಇವರಿಗೆ 22% ರಿಟರ್ನ್ಸ್ ಜನರೇಟ್ ಆಗ್ತಿರೋದು ಕಾಣಿಸ್ತಾ ಇದೆ. ಲಿಕ್ಕರ್ ಸೆಕ್ಟರ್ ಇಂದ ಗ್ಲೋಬಲ್ ಸ್ಪಿರಿಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. ಇಲ್ಲಿ 108 ಕ್ವಾಂಟಿಟಿ ಬೈ ಮಾಡಿದ್ದಾರೆ. ಸೊ ನನ್ನ ಸಜೆಷನ್ ಏನು ಅಂದ್ರೆ ಇಲ್ಲಿ ಸ್ವಲ್ಪ ಕ್ವಾಂಟಿಟಿಯನ್ನ ನೀವು ಕಮ್ಮಿ ಮಾಡಬಹುದು. ಬಟ್ ಈ ಒಂದು ಪ್ರೈಸ್ ನಲ್ಲಿ ಅಲ್ಲ, ಸ್ವಲ್ಪ ಸ್ಟಾಕ್ ನಲ್ಲಿ ರಿಕವರಿ ಬಂದಾಗ ಸ್ವಲ್ಪ ಕ್ವಾಂಟಿಟಿಯನ್ನ ಕಮ್ಮಿ ಮಾಡೋ ಬಗ್ಗೆ ಯೋಚನೆ ಮಾಡಬಹುದು. ಲಿಕ್ಕರ್ ಸೆಕ್ಟರ್ ನಲ್ಲಿ 1.5 ಲಕ್ಷದ ಇನ್ವೆಸ್ಟ್ಮೆಂಟ್ ಅಷ್ಟು ಒಳ್ಳೆ ಯೋಚನೆ ಆಗಿರೋದಿಲ್ಲ. ಇದನ್ನ ನೀವು ಬೇರೆ ಯಾವ್ದಾದ್ರು ಒಂದು ಸೆಕ್ಟರ್ ನಲ್ಲಿ ಇನ್ವೆಸ್ಟ್ ಮಾಡಬಹುದಾಗುತ್ತೆ. ಗ್ಲೋಬಲ್ ಸ್ಪಿರಿಟ್ ನಲ್ಲಿ ಇವರಿಗೆ 36% ಲಾಸಸ್ ಕಾಣಿಸ್ತಿದೆ. ಸೊ ಈ ಒಂದು ಸಜೆಷನ್ ಬಗ್ಗೆ ನೀವು ಯೋಚನೆ ಮಾಡಬಹುದಾಗುತ್ತೆ. ಹಾಗೆ IT ಸೆಕ್ಟರ್ ನಿಂದ ಹ್ಯಾಪಿಯೆಸ್ಟ್ ಮೈಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. 76 ಕ್ವಾಂಟಿಟಿ ಇಲ್ಲಿ ಆಡ್ ಮಾಡ್ಕೊಂಡಿದ್ದಾರೆ. 86,000 ಇನ್ವೆಸ್ಟ್ಮೆಂಟ್ ಹ್ಯಾಪಿಯೆಸ್ಟ್ ಮೈಂಡ್ ಅಲ್ಲಿ ಕಾಣಿಸ್ತಾ ಇದೆ. IT ಸೆಕ್ಟರ್ ಸ್ವಲ್ಪ ವೀಕ್ ಆಗಿದೆ. ಹಾಗೆ ಒಳ್ಳೆ ಒಂದು ಆವರೇಜ್ ಪ್ರೈಸ್ ಅಲ್ಲಿ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಸೊ ಈ ಒಂದು ಸ್ಟಾಕ್ ಕೂಡ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ರಿಕವರ್ ಆಗುತ್ತೆ. ಹಿಂದೂಸ್ತಾನ್ ಯೂನಿಲಿವರ್ ಅಲ್ಲಿ ಒಳ್ಳೆ ಒಂದು ಆವರೇಜ್ ಪ್ರೈಸ್ ಅಲ್ಲಿ 70 ಕ್ವಾಂಟಿಟಿ ಆಡ್ ಆಗಿರೋದು ಕಾಣಿಸ್ತಿದೆ. 2,200 ಆವರೇಜ್ ಪ್ರೈಸ್ ಕಾಣಿಸ್ತಿದೆ. ಸೊ ಆಲ್ಮೋಸ್ಟ್ 20% ಪ್ರಾಫಿಟ್ ಹಿಂದೂಸ್ತಾನ್ ಯೂನಿಲಿವರ್ ಅಲ್ಲಿ ನೋಡೋದಕ್ಕೆ ಸಿಗ್ತಿದೆ. 1,53,000 ಇನ್ವೆಸ್ಟ್ಮೆಂಟ್ ಈ ಒಂದು ಸ್ಟಾಕ್ ಅಲ್ಲಿ ಕಾಣಿಸ್ತಿದೆ. ಈ ರೀತಿಯ ಬ್ಲೂ ಚಿಪ್ ಸ್ಟಾಕ್ ಗಳಲ್ಲಿ ನೀವು ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದಾಗ ಯಾವುದೇ ರೀತಿಯ ಪ್ರಾಬ್ಲಮ್ ಇರೋದಿಲ್ಲ. ಹಾಗೆ ICICI ಬ್ಯಾಂಕ್ ಅಲ್ಲಿ 121 ಕ್ವಾಂಟಿಟಿ ಇವರು ಬೈ ಮಾಡ್ಕೊಂಡಿದ್ದಾರೆ. 723 ಆವರೇಜ್ ಪ್ರೈಸ್. ಇಲ್ಲೂ ಕೂಡ 20% ಪ್ರಾಫಿಟ್ ಇವರಿಗೆ ನೋಡೋದಕ್ಕೆ ಸಿಗ್ತಿದೆ. IEX ಅಲ್ಲಿ 590 ಕ್ವಾಂಟಿಟಿ ಬೈ ಮಾಡಿದ್ದಾರೆ. 1,40,000 ಇನ್ವೆಸ್ಟ್ಮೆಂಟ್ ಕಾಣಿಸ್ತಿದೆ. IEX ನಲ್ಲೂ ಕೂಡ ಸ್ವಲ್ಪ ಬ್ಯಾಡ್ ನ್ಯೂಸ್ ಇದ್ರಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಕರೆಕ್ಷನ್ ಕಾಣಿಸ್ತಿದೆ. ಮಾರ್ಕೆಟ್ ಕೂಡ ಈಗ ಸ್ವಲ್ಪ ವೀಕ್ ಆಗ್ತಿರೋದ್ರಿಂದ ಇನ್ನಷ್ಟು ಕರೆಕ್ಷನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಬಟ್ IEX ಲಾಂಗ್ ಟರ್ಮ್ ಗೆ ಒಳ್ಳೆ ಒಂದು ಸ್ಟಾಕ್ ಆಗುತ್ತೆ. ಇವರಿಗೆ ಕಾಂಪಿಟೇಷನ್ ಬಂದರೂ ಕೂಡ ಹೆಚ್ಚಿನ ಒಂದು ಕ್ಲೈಂಟ್ ಬೇಸ್ ಅನ್ನ IEX ಹೊಂದಿದ್ದಾರೆ. ಸೊ ಇವರ ಒಂದು ಮೊನೋಪೋಲಿ ಏನಿದೆ ಅದನ್ನ ಬೇರೆ ಒಂದು ಕಂಪನಿ ಅಷ್ಟು ಸುಲಭವಾಗಿ ಎಂಡ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೂ ಕೂಡ ಈ ಒಂದು ಸ್ಟಾಕ್ ನಲ್ಲೂ ಕೂಡ ಅಷ್ಟೇ ಸ್ವಲ್ಪ ನಿಮಗೆ ಪ್ರಾಫಿಟ್ಸ್ ನೋಡೋದಕ್ಕೆ ಸಿಕ್ಕಿದ್ರೆ ಅಲ್ಲಿ ನೀವು ಸ್ವಲ್ಪ ಕ್ವಾಂಟಿಟಿಯನ್ನ ಕಮ್ಮಿ ಮಾಡಬಹುದಾಗುತ್ತೆ. ಹಾಗೆ ಇನ್ಫೋಸಿಸ್ ಅಲ್ಲಿ 150 ಕ್ವಾಂಟಿಟಿ ಇವರು ಆಡ್ ಮಾಡ್ಕೊಂಡಿದ್ದಾರೆ. 1,721 ಆವರೇಜ್ ಪ್ರೈಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಒಂದು ಹೈಯರ್ ಆವರೇಜ್ ಪ್ರೈಸ್ ಅಂತಾನೆ ಹೇಳ್ಬೋದು. ಬಟ್ ಸ್ಟಾಕ್ ನಲ್ಲಿ ತುಂಬಾನೇ ರನ್ ಇತ್ತು. ಆ ಒಂದು ಟೈಮಲ್ಲಿ ಹೆಚ್ಚಿನ ಕ್ವಾಂಟಿಟೀಸ್ ಅನ್ನ ಆಡ್ ಮಾಡ್ಕೊಂಡಿರ್ತಾರೆ. ಬಟ್ ಇನ್ಫೋಸಿಸ್ ನಂತ ಕಂಪನಿಗಳು ಲಾಂಗ್ ಟರ್ಮ್ ನಲ್ಲಿ ಒಳ್ಳೆ ಒಂದು ರಿಟರ್ನ್ಸ್ ಅನ್ನು ಜನರೇಟ್ ಮಾಡಿ ಕೊಡುತ್ತೆ. ಸೊ ನೀವು ಲೋವರ್ ಪ್ರೈಸ್ ನಲ್ಲಿ ಇನ್ನಷ್ಟು ಸಾಧ್ಯ ಆದರೆ ಬೈಯಿಂಗ್ ಅನ್ನು ಕೂಡ ಮಾಡಬಹುದಾಗುತ್ತೆ. ಇನ್ವೆಸ್ಟ್ಮೆಂಟ್ ನಿಮಗೆ 2.5 ಲಕ್ಷದಷ್ಟು ಕಾಣಿಸಬಹುದು. ಬಟ್ ಇನ್ಫೋಸಿಸ್, ಹಿಂದೂಸ್ತಾನ್ ಯೂನಿಲಿವರ್ ಈ ರೀತಿಯ ಸ್ಟಾಕ್ಗಳಲ್ಲಿ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಇದ್ದಷ್ಟು ಕೂಡ ಒಳ್ಳೆಯದು. ಹಾಗೆ IRCTC ಯಲ್ಲೂ ಕೂಡ 1 ಲಕ್ಷದಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. 746 ಆವರೇಜ್ ಪ್ರೈಸ್ ಕಾಣಿಸ್ತಿದೆ. IRCTC ಆಲ್ಮೋಸ್ಟ್ ಅದೇ ಪ್ರೈಸ್ ಹತ್ರ ಈಗ ಟ್ರೇಡ್ ಆಗ್ತಾ ಇದೆ.
ಸ್ಟೀಲ್ ಸೆಕ್ಟರ್ ಇಂದ ಇವರು JSW ಸ್ಟೀಲ್ ಅನ್ನು ಚೂಸ್ ಮಾಡ್ಕೊಂಡಿದ್ದಾರೆ. ಇಲ್ಲೂ ಕೂಡ 70 ಕ್ವಾಂಟಿಟಿ ಆಲ್ಮೋಸ್ಟ್ 48,000 ಇನ್ವೆಸ್ಟ್ಮೆಂಟ್ ಕಾಣಿಸ್ತಿದೆ. ಸೊ ಇಲ್ಲೂ ಕೂಡ ಒಂದು ಫ್ಲಾಟ್ ರಿಟರ್ನ್ಸ್ ಇವರಿಗೆ ನೋಡೋದಕ್ಕೆ ಸಿಗ್ತಿದೆ. KPR ಮಿಲ್ ಅನ್ನು ಕೂಡ ಇವರು ಚೂಸ್ ಮಾಡ್ಕೊಂಡಿದ್ದಾರೆ ಟೆಕ್ಸ್ಟೈಲ್ ಇಂಡಸ್ಟ್ರಿಯಿಂದ. ಸೊ ಇಲ್ಲೂ ಕೂಡ 85 ಕ್ವಾಂಟಿಟಿ ಬೈ ಮಾಡಿದ್ದಾರೆ. ಆಲ್ಮೋಸ್ಟ್ 56,000 ಇನ್ವೆಸ್ಟ್ಮೆಂಟ್ ಕಾಣಿಸ್ತಿದೆ. 8% ನಷ್ಟು ಲಾಸ್ ನಲ್ಲಿ ಇದ್ದಾರೆ. ಸೊ ಇದು ಕೂಡ ಒಂದು ಒಳ್ಳೆ ಸ್ಟಾಕ್ ಆಗಿರುತ್ತೆ. ಲಾರಸ್ ಲ್ಯಾಬ್, ಸೊ ಫಾರ್ಮಾ ಸೆಕ್ಟರ್ ಇಂದ ಲಾರಸ್ ಲ್ಯಾಬ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. 95 ಕ್ವಾಂಟಿಟಿ ಇದೆ. ಇಲ್ಲಿ 8% ಅಷ್ಟು ಪ್ರಾಫಿಟ್ ನಲ್ಲಿ ಇದ್ದಾರೆ. 50,000 ಇನ್ವೆಸ್ಟ್ಮೆಂಟ್ ಕಾಣಿಸ್ತಿದೆ. LIC ಯಲ್ಲೂ ಕೂಡ ಇವರು 90 ಕ್ವಾಂಟಿಟಿಯನ್ನು ಹೋಲ್ಡ್ ಮಾಡ್ತಿದ್ದಾರೆ. 78,000 ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. LIC ಕೂಡ ಲಾಂಗ್ ಟರ್ಮ್ಗೆ ಒಳ್ಳೆ ಒಂದು ಸ್ಟಾಕ್ ಆಗುತ್ತೆ. ಸದ್ಯದ ಪರಿಸ್ಥಿತಿಯಲ್ಲಿ ಸ್ವಲ್ಪ ಕರೆಕ್ಷನ್ ಕಾಣಿಸ್ತಿದೆ. ಹಾಗೆ LNT ಯಲ್ಲೂ ಕೂಡ 60 ಕ್ವಾಂಟಿಟಿಯನ್ನು ಬೈ ಮಾಡ್ಕೊಂಡಿದ್ದಾರೆ. LNT ಯಲ್ಲೂ ಕೂಡ ಆಲ್ಮೋಸ್ಟ್ 10% ಅಷ್ಟು ಪ್ರಾಫಿಟ್ಸ್ ಇವತ್ತಿನ ಪ್ರೈಸ್ ನಲ್ಲಿ ಕಾಣಿಸ್ತಾ ಇದೆ. LNT ಯ ಸಬ್ಸಿಡರಿ LNT ಇನ್ಫೋಟೆಕ್ ಅಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. 58 ಕ್ವಾಂಟಿಟಿ ನಮಗೆ ನೋಡೋದಕ್ಕೆ ಸಿಗ್ತಿದೆ. 56,000 ಲಾಸಸ್ ಈ ಒಂದು ಕಂಪನಿಯಲ್ಲಿ ಕಾಣಿಸ್ತಿದೆ. ಬಟ್ LNT ಇನ್ಫೋಟೆಕ್ ಹಾಗೆ ಮೈಂಟ್ರಿ ಮರ್ಜ್ ಆಗ್ತಿದೆ. ಸೊ ಆ ಒಂದು ರೀಸನ್ ಇಂದ ಸ್ಟಾಕ್ ಪ್ರೈಸ್ ನಲ್ಲಿ ಮತ್ತೆ ಒಳ್ಳೆ ಒಂದು ಮೊಮೆಂಟಮ್ ಬರುವಂತ ಎಕ್ಸ್ಪೆಕ್ಟೇಷನ್ ಇರುತ್ತೆ. IT ಸೆಕ್ಟರ್ ರಿಕವರ್ ಆಗಬೇಕಾಗುತ್ತೆ. ಸೊ ಈ ಒಂದು ಸ್ಟಾಕ್ ಅನ್ನು ಕೂಡ ಖಂಡಿತವಾಗ್ಲೂ ನೀವು ಕ್ಯಾರಿ ಮಾಡಬಹುದಾಗುತ್ತೆ. ಹಾಗೆ LNT ಟೆಕ್ನಾಲಜಿ ಸರ್ವಿಸ್ ಅಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ 4,400 ಪ್ರೈಸ್ ನಲ್ಲಿ. ಸೊ ಇದು ಕೂಡ ಒಂದು ಒಳ್ಳೆ ಆವರೇಜ್ ಪ್ರೈಸ್ ಆಗಿರುತ್ತೆ. ಸ್ಟಾಕ್ ಪ್ರೈಸ್ ನಲ್ಲಿ ತುಂಬಾನೇ ಕರೆಕ್ಷನ್ ಕಾಣಿಸಿತ್ತು. ಈ ಒಂದು ಸ್ಟಾಕ್ ಅನ್ನು ಕೂಡ ಖಂಡಿತವಾಗ್ಲೂ ಲಾಂಗ್ ಟರ್ಮ್ ಗೆ ಕಂಟಿನ್ಯೂ ಮಾಡಬಹುದು. ಮನಾಲಿ ಪೆಟ್ರೋಕೆಮಿಕಲ್ ಅಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದಿರಾ. 1072 ಕ್ವಾಂಟಿಟಿ ಬೈ ಮಾಡಿದಿರಾ. 1 ಲಕ್ಷದಷ್ಟು ಇನ್ವೆಸ್ಟ್ಮೆಂಟ್ ಕಾಣಿಸ್ತಿದೆ. ಇದೊಂದು ಸ್ಮಾಲ್ ಕ್ಯಾಪ್ ನ ಕಂಪನಿ ಆಗಿರೋದ್ರಿಂದ ಸ್ವಲ್ಪ ಕ್ವಾಂಟಿಟಿಯನ್ನ ಕಮ್ಮಿ ಮಾಡಬಹುದು ಪ್ರೈಸ್ ನಲ್ಲಿ ಮೊಮೆಂಟಮ್ ಬಂದಾಗ. ಗ್ಯಾಸ್ ಸೆಕ್ಟರ್ ಇಂದ MGL ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದಿರಾ. MGL ಕೂಡ ಅಷ್ಟೇ ಒಳ್ಳೆ ಒಂದು ಪ್ರೈಸ್ ಅರ್ನಿಂಗ್ ರೇಷಿಯೋ ನಲ್ಲಿ ಟ್ರೇಡ್ ಆಗ್ತಿದೆ. ತುಂಬಾನೇ ಚೀಪ್ ಆಗಿ ಅವೈಲೇಬಲ್ ಆಗುವಂತ ಸ್ಟಾಕ್ ಆಗಿರುತ್ತೆ. ಖಂಡಿತವಾಗ್ಲೂ ಈ ಒಂದು ಸ್ಟಾಕ್ ಅನ್ನು ಕೂಡ ಕಂಟಿನ್ಯೂ ಮಾಡಬಹುದಾಗುತ್ತೆ. ಹಾಗೆ ಒಳ್ಳೆ ಒಂದು ಆವರೇಜ್ ಪ್ರೈಸ್ ಕೂಡ ನೋಡೋದಕ್ಕೆ ಸಿಗ್ತಿದೆ. ಮದರ್ಸನ್ ಸುಮಿ ಹಾಗೆ ಮದರ್ಸನ್ ಸುಮಿ ವೈರಿಂಗ್ ಅಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. ಮದರ್ಸನ್ ಸುಮಿ ವೈರಿಂಗ್ ನಲ್ಲಿ ಇವರಿಗೆ ಒಳ್ಳೆ ಒಂದು ಪ್ರಾಫಿಟ್ಸ್ ಕಾಣಿಸ್ತಿದೆ. ಬಟ್ ಮದರ್ಸನ್ ಸುಮಿಯಲ್ಲಿ ಸ್ವಲ್ಪ ಲಾಸ್ ನಲ್ಲಿ ಇದ್ದೀರಾ. ಬಟ್ ಮದರ್ಸನ್ ಸುಮಿ ರೀಸೆಂಟ್ ಆಗಿ ಬೋನಸ್ ಅನ್ನು ಇಶ್ಯೂ ಮಾಡಿದ್ದಾರೆ. ಆ ಒಂದು ರೀಸನ್ ಇಂದ ಸ್ಟಾಕ್ ಪ್ರೈಸ್ ನಲ್ಲಿ ಮತ್ತೆ ಒಂದು ರಿಕವರಿ ಕೂಡ ಬರುವಂತ ಸಾಧ್ಯತೆಗಳು ಇರುತ್ತೆ. ಮುಥೂಟ್ ಫೈನಾನ್ಸ್ ಅಲ್ಲೂ ಕೂಡ 69 ಕ್ವಾಂಟಿಟಿ ಇದೆ. ಇಲ್ಲಿ ಸ್ವಲ್ಪ ಲಾಸ್ ನಲ್ಲಿ ಇದ್ದಾರೆ. 1,300 ಆವರೇಜ್ ಪ್ರೈಸ್ ಕಾಣಿಸ್ತಿದೆ. ಮುಥೂಟ್ ಫೈನಾನ್ಸ್ ಈ ಒಂದು ಕ್ವಾರ್ಟರ್ ನಲ್ಲಿ ಅಷ್ಟು ಒಳ್ಳೆ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಿರಲಿಲ್ಲ. ಸೊ ಇಲ್ಲಿ ನೋಡಬಹುದಾಗುತ್ತೆ ಮುಂದಿನ 2 ಕ್ವಾರ್ಟರ್ ಮುಥೂಟ್ ಫೈನಾನ್ಸ್ ಯಾವ ರೀತಿಯಲ್ಲಿ ಪರ್ಫಾರ್ಮ್ ಮಾಡುತ್ತೆ ಅಂತ. ಸೊ ಆಗ ಸ್ವಲ್ಪ ಕ್ವಾಂಟಿಟಿಯನ್ನ ರಿಡ್ಯೂಸ್ ಮಾಡೋ ಬಗ್ಗೆ ಕೂಡ ನೀವು ಥಿಂಕ್ ಮಾಡಬಹುದಾಗುತ್ತೆ. ನಾಲ್ಕೋದಲ್ಲಿ 1,660 ಕ್ವಾಂಟಿಟಿಯನ್ನು ಇವರು ಬೈ ಮಾಡ್ಕೊಂಡಿದ್ದಾರೆ. 108 ಆವರೇಜ್ ಪ್ರೈಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. 1,80,000 ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದಿರಾ. 27% ಅಷ್ಟು ಲಾಸಸ್ ನಾಲ್ಕೋದಲ್ಲಿ ಕಾಣಿಸ್ತಿದೆ. ನಾಲ್ಕು ಒಳ್ಳೆ ಒಂದು ಸ್ಟಾಕ್ ಆಗಿರುತ್ತೆ. ಒಳ್ಳೆ ಒಂದು ಡಿವಿಡೆಂಡ್ ಅನ್ನ ಪೇ ಮಾಡ್ತಾರೆ. ಬಟ್ ಸ್ವಲ್ಪ ಕ್ವಾಂಟಿಟಿಯನ್ನ ಇಲ್ಲೂ ಕೂಡ ಕಮ್ಮಿ ಮಾಡ್ಕೋಬಹುದು ನಿಮಗೆ ಒಳ್ಳೆ ಒಂದು ಪ್ರೈಸ್ ನಲ್ಲಿ ಮೊಮೆಂಟಮ್ ಕಾಣಿಸಿದಾಗ. ಹಾಗೆ ಪಾಲಿಕ್ಯಾಬ್ ರಿಲಯನ್ಸ್ ನಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಕಾಣಿಸ್ತಿದೆ. ಪಾಲಿಕ್ಯಾಬ್ ನಲ್ಲಿ 64,000 ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದಿರಾ. ಹಾಗೆ ರಿಲಯನ್ಸ್ ಅಲ್ಲೂ ಕೂಡ 45,000 ಇನ್ವೆಸ್ಟ್ಮೆಂಟ್ ಕಾಣಿಸ್ತಿದೆ. ಸೊ ನಾಲ್ಕೋದಲ್ಲಿ ಏನು ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಇದೆ ಅದನ್ನ ನೀವು ಏಷ್ಯನ್ ಪೇಂಟ್, ಪಾಲಿಕ್ಯಾಬ್, ರಿಲಯನ್ಸ್ ಈ ರೀತಿಯ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಬಹುದಾಗುತ್ತೆ. ಹಾಗೆ ತಾನ್ಲಾ ಪ್ಲಾಟ್ಫಾರ್ಮ್ ಅಲ್ಲಿ ಕೂಡ ಇವರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. ಅಲ್ಲೂ ಕೂಡ ಆಲ್ಮೋಸ್ಟ್ 46% ಅಷ್ಟು ಲಾಸಸ್ ಇವತ್ತಿನ ಮಾರ್ಕೆಟ್ ಪ್ರೈಸ್ ನಲ್ಲಿ ನೋಡೋದಕ್ಕೆ ಸಿಗ್ತಿದೆ. 1,360 ಆವರೇಜ್ ಪ್ರೈಸ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. 40 ಕ್ವಾಂಟಿಟಿ ಆಡ್ ಮಾಡ್ಕೊಂಡಿದ್ರೆ ಇದನ್ನ ಕೂಡ ಲಾಂಗ್ ಟರ್ಮ್ ಗೆ ಖಂಡಿತವಾಗ್ಲೂ ಕಂಟಿನ್ಯೂ ಮಾಡಬಹುದು. ಶಾರ್ಟ್ ಟರ್ಮ್ ನಲ್ಲಿ ಸ್ವಲ್ಪ ಪ್ಯಾನಿಕ್ ಕಾಣಿಸ್ತಿದೆ. ಹಾಗೆ ತುಂಬಾನೇ ಸ್ಟಾಕ್ ರನ್ ಆಗಿತ್ತು. ಆ ಒಂದು ರೀಸನ್ ಇಂದ ಕರೆಕ್ಷನ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಟಾಟಾ ಮೋಟಾರ್ಸ್ ನಲ್ಲಿ 250 ಕ್ವಾಂಟಿಟಿ ಇದೆ. ಹಾಗೆ ಟಾಟಾ ಪವರ್ ನಲ್ಲೂ ಕೂಡ 250 ಕ್ವಾಂಟಿಟಿಯನ್ನು ಇವರು ಹೋಲ್ಡ್ ಮಾಡ್ತಿದ್ದಾರೆ. ಟಾಟಾ ಮೋಟಾರ್ಸ್, ಟಾಟಾ ಪವರ್ ಲಾಂಗ್ ಟರ್ಮ್ ಗೆ ಒಳ್ಳೆ ಒಂದು ಸ್ಟಾಕ್ಸ್ ಆಗಿರುತ್ತೆ. ಸೊ ಲಾಂಗ್ ಟರ್ಮ್ ಗೆ ಈ 2 ಸ್ಟಾಕ್ಗಳು ಖಂಡಿತವಾಗ್ಲೂ ಪೋರ್ಟ್ಫೋಲಿಯೋದಲ್ಲಿ ಇರಬೇಕಾಗುತ್ತೆ. ಹಾಗೆ IT ಸೆಕ್ಟರ್ನ TCS ಕೂಡ ಇವರ ಪೋರ್ಟ್ಫೋಲಿಯೋದಲ್ಲಿ ನೋಡೋದಕ್ಕೆ ಸಿಗ್ತದೆ. ಇಲ್ಲೂ ಕೂಡ 1,28,000 ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. 35 ಕ್ವಾಂಟಿಟಿ ಹೋಲ್ಡ್ ಮಾಡ್ತಿದ್ದಾರೆ. TCS ನಲ್ಲೂ ಕೂಡ ಆಲ್ಮೋಸ್ಟ್ 7% ಅಷ್ಟು ಲಾಸಸ್ ಕಾಣಿಸ್ತಿದೆ. ಟೈಟನ್ ನಲ್ಲೂ ಕೂಡ 53 ಕ್ವಾಂಟಿಟಿ ಇವರು ಬೈ ಮಾಡ್ಕೊಂಡಿದ್ದಾರೆ. ಟೈಟನ್ ನಲ್ಲಿ ಈಗ ಆಲ್ಮೋಸ್ಟ್ ಫ್ಲಾಟ್ ರಿಟರ್ನ್ಸ್ ಕಾಣಿಸ್ತಾ ಇದೆ. ಆವರೇಜ್ ಪ್ರೈಸ್ ಕೂಡ ತುಂಬಾ ಚೆನ್ನಾಗಿದೆ. 2,400 ಆವರೇಜ್ ಪ್ರೈಸ್ ನೋಡೋದಕ್ಕೆ ಸಿಗ್ತದೆ. 1,28,000 ಇನ್ವೆಸ್ಟ್ಮೆಂಟ್ ಟೈಟನ್ ಅಲ್ಲೂ ಕೂಡ ನೋಡೋದಕ್ಕೆ ಸಿಗ್ತದೆ. ಹಾಗೆ ವರ್ಧಮಾನ್ ಟೆಕ್ಸ್ಟೈಲ್ ಅಲ್ಲೂ ಕೂಡ ಇವರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. ಸೊ 82,000 ಇನ್ವೆಸ್ಟ್ಮೆಂಟ್ ವರ್ಧಮಾನ್ ಟೆಕ್ಸ್ಟೈಲ್ ಅಲ್ಲಿ ಕಾಣಿಸ್ತಿದೆ. ಇಲ್ಲೂ ಕೂಡ 27% ಅಷ್ಟು ಲಾಸ್ ನಲ್ಲಿ ಇದ್ದಾರೆ. ಸೊ ಈ ಒಂದು ಪೋರ್ಟ್ಫೋಲಿಯೋನ ರಿವ್ಯೂ ಮಾಡುವ ಮುಖ್ಯವಾದ ಉದ್ದೇಶ ಏನು ಅಂದರೆ ಇವರ ಪೋರ್ಟ್ಫೋಲಿಯೋ ಅಲೋಕೇಶನ್ ಅನ್ನು ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಯಾವ ರೀತಿಯಲ್ಲಿ ಬೇರೆ ಬೇರೆ ಸೆಕ್ಟರ್ನ ಸ್ಟಾಕ್ಗಳನ್ನು ಇವರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ಹಾಗೆ ಯಾವ ರೀತಿಯಲ್ಲಿ ಫಂಡ್ ಅನ್ನು ಅಲೋಕೇಟ್ ಮಾಡ್ಕೊಂಡಿದ್ದಾರೆ ಅಂತ. ಸೊ ಆ ಒಂದು ರೀಸನ್ ಇಂದ ಪ್ರತಿ ಸ್ಟಾಕ್ ನಲ್ಲಿ ಇವರು ಎಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ನಿಮಗೆ ಹೇಳೋದಕ್ಕೆ ಪ್ರಯತ್ನವನ್ನ ಮಾಡ್ತಿದ್ದೀನಿ. ಏನಕ್ಕೆ ನೀವು ಅಲೋಕೇಶನ್ ಅನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ. ಹಾಗೆ ಡೈವರ್ಸಿಫಿಕೇಶನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ಮಾರ್ಕೆಟ್ ನಲ್ಲಿ ಒಂದು ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ಸೊ ನೀವು ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡಬೇಕು ಅಂದಾಗ ಈ ರೀತಿಯಲ್ಲಿ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಅವರು ಮೇಲಲ್ಲಿ ತಿಳಿಸಿದ್ರು 35 ಸ್ಟಾಕ್ಗಳಿದೆ, ಅದನ್ನ 30ಕ್ಕೆ ರಿಡ್ಯೂಸ್ ಮಾಡಬೇಕು ಅಂತ. 35 ಲಕ್ಷದ ಪೋರ್ಟ್ಫೋಲಿಯೋ ಆಗಿರೋದ್ರಿಂದ ಖಂಡಿತವಾಗ್ಲೂ 35 ಸ್ಟಾಕ್ಗಳನ್ನ ಕಂಟಿನ್ಯೂ ಮಾಡಬಹುದು. ಬಟ್ ಸ್ವಲ್ಪ ಆಲ್ಟರ್ನೇಷನ್ ಅನ್ನ ಮಾಡ್ಕೋಬೇಕಾಗುತ್ತೆ. ಎಕ್ಸಾಂಪಲ್ಗೆ 4ದಲ್ಲಿ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದಿರಾ, ಅದನ್ನ ಸ್ವಲ್ಪ ಕಮ್ಮಿ ಮಾಡ್ಕೋಬಹುದು. ಸೊ L&T ಇನ್ಫೋಟೆಕ್ ಅಲ್ಲಿ 3 ಲಕ್ಷದಷ್ಟು ಇನ್ವೆಸ್ಟ್ಮೆಂಟ್ ಕಾಣಿಸ್ತಿದೆ. ಸೊ ಇಲ್ಲೂ ಕೂಡ ನೀವು ಸ್ವಲ್ಪ ಕ್ವಾಂಟಿಟಿಗಳನ್ನ ಕಮ್ಮಿ ಮಾಡೋ ಬಗ್ಗೆ ಯೋಚನೆ ಮಾಡಬಹುದಾಗುತ್ತೆ.
ಹಾಗೆ ಆಲ್ರೆಡಿ ಹೇಳಿದ ರೀತಿಯಲ್ಲಿ ಗ್ಲೋಬಲ್ ಸ್ಪಿರಿಟ್ ಅಲ್ಲಿ ಕೂಡ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ, ಸೊ ಅದನ್ನು ಕೂಡ ನೀವು ಸ್ವಲ್ಪ ಕಮ್ಮಿ ಮಾಡ್ಕೋಬಹುದು. ಸೊ ನೀವು ಸ್ಟಾಕ್ ಅನ್ನ 30ಕ್ಕೆ ಇಳಿಸಬೇಕು ಅಂತಿದ್ರೆ ಐಟಿ ಸೆಕ್ಟರ್ ನಿಂದ ಯಾವ್ದಾದ್ರು ಒಂದು ಸ್ಟಾಕ್ ಅನ್ನ ಕಮ್ಮಿ ಮಾಡ್ಕೋಬಹುದು. ಹಾಗೆ ನೀವು KPR ಮಿಲ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ, ಹಾಗೆ ವರ್ಧಮಾನ್ ಟೆಕ್ಸ್ಟೈಲ್ ಅಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದಿರಾ, ಸೊ ಅದರಲ್ಲಿ ಕೂಡ ಯಾವ್ದಾದ್ರು ಒಂದನ್ನ ನೀವು ಚೂಸ್ ಮಾಡ್ಕೋಬಹುದು. BPCL ಅಲ್ಲಿ ಇನ್ವೆಸ್ಟ್ಮೆಂಟ್ ಇದೆ, ರಿಲಯನ್ಸ್ ಅಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದೀರಾ, ಯಾವ ಒಂದು ಸ್ಟಾಕ್ ಬೇಕು ಅದನ್ನ ಸೆಲೆಕ್ಟ್ ಮಾಡಬಹುದಾಗುತ್ತೆ. ಬಟ್ ಓವರ್ ಆಲ್ ನಿಮ್ಮ ಪೋರ್ಟ್ಫೋಲಿಯೋನ ನೋಡಿದಾಗ ಒಳ್ಳೆ ಒಂದು ಸೆಕ್ಟೋರಿಯಲ್ ಅಲೋಕೇಶನ್ಸ್ ಅನ್ನ ಮಾಡಿದಿರಾ, ಒಳ್ಳೆ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದೀರಾ, ಖಂಡಿತವಾಗ್ಲೂ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಒಂದು ರಿಟರ್ನ್ಸ್ ಕೂಡ ನಿಮಗೆ ಸಿಗುತ್ತೆ. ಸೊ ಈ ಒಂದು ಪೋರ್ಟ್ಫೋಲಿಯೋ ರಿವ್ಯೂ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.